ಗಮ್ಮತ್ತುಗಳು. 24 ಅದ್ಭುತ ಅಡುಗೆ ಮನೆ ಟಿಪ್ಸ್ಗಳು. 1. ಕುತ್ತಿಗೆಯ ಕಪ್ಪು ಬಣ್ಣ ತೆಗೆದುಹಾಕಲು ಕಡಲೆ ಹಿಟ್ಟು ಮತ್ತು ಮೊಸರು ಮಿಶ್ರಣ ಮಾಡಿ ಹಚ್ಚುವುದರಿಂದ ಕುತ್ತಿಗೆಯ ಬಣ್ಣ ಬಿಳಿ ಬಣ್ಣಕ್ಕೆ ಬದಲಾಗುತ್ತದೆ. 2. ಹಣ್ಣುಗಳನ್ನು ಸೇವಿಸುವ ಸರಿಯಾದ ಸಮಯ ಬೆಳಿಗ್ಗೆ ಮತ್ತು ಮಧ್ಯಾಹ್ನ. ರಾತ್ರಿ ಹೊತ್ತು ಹಣ್ಣುಗಳನ್ನು ತಿನ್ನಬಾರದು ಹಾಗೂ ರಾತ್ರಿ ಊಟದ ನಂತರವೂ ಹಣ್ಣುಗಳನ್ನು ತಿನ್ನುವುದನ್ನು ತಪ್ಪಿಸಿ. 3. ಊಟ ಮಾಡಿದ ತಕ್ಷಣ ಸ್ವಲ್ಪ ಬೆಲ್ಲವನ್ನು ಸೇವಿಸಬೇಕು. ಇದರಿಂದ ಊಟ ಬೇಗನೆ ಜೀರ್ಣವಾಗುತ್ತದೆ. 4. ನೀವು ನಿಮ್ಮ ಬೊಜ್ಜನ್ನು ಇಳಿಸಲು ಬಯಸಿದರೆ ಊಟದಲ್ಲಿ ನಿಂಬೆ, ಸೌತೆಕಾಯಿ ಮತ್ತು ಎಲೆಕೋಸನ್ನು ಹೆಚ್ಚಾಗಿ ತಿನ್ನಿ. 5. ಕಣ್ಣುಗಳನ್ನು ಆರೋಗ್ಯವಾಗಿಡಲು ಕ್ಯಾರೆಟ್ ಮತ್ತು ಹಸಿರು ತರಕಾರಿಗಳ ಸೇವನೆ ಹೆಚ್ಚಾಗಿ ಮಾಡಬೇಕು. 6. ಯಾರಿಗೆ ಮಲಬದ್ಧತೆಯ ಸಮಸ್ಯೆ ಇರುತ್ತದೆಯೋ ಅವರು ರಾತ್ರಿ ಹೊತ್ತು ಸ್ವಲ್ಪ ಓಂ ಕಾಳುಗಳನ್ನು ತಿಂದೇ ಮಲಗಬೇಕು. ಮತ್ತೆ ಬೆಳಿಗ್ಗೆ ಪಪಾಯ ಹಣ್ಣನ್ನು ಸೇವಿಸಬೇಕು. 7. ನೈಸರ್ಗಿಕ ಆವರ್ತನಕ್ಕೆ ಅನುಗುಣವಾಗಿ ನಿದ್ರಿಸಿದರೆ ಅದು ಆರೋಗ್ಯ ಮತ್ತು ಫಿಟ್ನೆಸ್ಗೆ ತುಂಬಾ ನೆರವಾಗುವುದು. ಬೆಳಿಗ್ಗೆ ಬೇಗನೆ ಅಂದರೆ ಸೂರ್ಯ ಮೂಡುವ ಮೊದಲು 6 ಗಂಟೆಗೆ ಎದ್ದೇಳಿ. ಹೀಗೆ ಮಾಡಿದರೆ ನಿಮಗೆ ದಿನವಿಡೀ ತುಂಬಾ ಉಲ್ಲಾಸದಿಂದ ಇರಲು ಸಾಧ್ಯ ಮತ್ತು ಬೇರೆಯವರಿಗಿಂತ ನಿಮಗೆ ಹೆಚ್ಚು ಸಮಯ ಸಿಗುವುದು. 8. ಆರೋಗ್ಯ ಮತ್ತು ಫಿಟ್ನೆಸ್ ಕಾಪಾಡಬೇಕಿದ್ದರೆ ರಾತ್ರಿ 8 ಗಂಟೆಗೆ ಮೊದಲು ರಾತ್ರಿ ಊಟ ಮಾಡಿ ಮುಗಿಸಬೇಕು. ರಾತ್ರಿ ಮಲಗುವ 3-4 ಗಂಟೆಗೆ ಮೊದಲು ಊಟ ಮಾಡಿದರೆ ಅದರಿಂದ ಆರೋಗ್ಯ ಕಾಪಾಡಲು ಸಹಕಾರಿಯಾಗುವುದು ಮತ್ತು ಜೀರ್ಣಕ್ರಿಯೆ ಇದು ಸಹಕಾರಿ. ರಾತ್ರಿ ಊಟವನ್ನು 8 ಗಂಟೆಗೆ ಮೊದಲು ಮಾಡಿ ಮುಗಿಸಿದರೆ ಅದರಿಂದ ಆರೋಗ್ಯ ಕಾಪಾಡಬಹುದು. 9. ರಾತ್ರಿ ಇಡೀ ನಿದ್ರಿಸುವ ವೇಳೆ ದೇಹಕ್ಕೆ ಯಾವುದೇ ಶಕ್ತಿಯ ಮೂಲವೂ ಸಿಗದು. ಹೀಗಾಗಿ ಬೆಳಗ್ಗೆ ಎದ್ದ ಬಳಿಕ ದೇಹವು ಬಳಲಿದಂತೆ ಇರುವುದು. ಪ್ರತಿರೋಧಕ ಶಕ್ತಿ ಹೆಚ್ಚಿಸಲು ಹಾಗೂ ದೇಹಕ್ಕೆ ಶಕ್ತಿ ನೀಡಲು ನೀವು ನಿದ್ರೆಯಿಂದ ಎದ್ದ 90 ನಿಮಿಷದಲ್ಲಿ ಉಪಹಾರ ಸೇವನೆ ಮಾಡಿ. ಉಪಹಾರದಲ್ಲಿ ದೇಹಕ್ಕೆ ಬೇಕಾಗಿರುವಂತಹ ಕೆಲವು ಪೋಷಕಾಂಶಗಳನ್ನು ಇರಲಿ. 10. ಉಪ್ಪು ಮತ್ತು ಸಕ್ಕರೆಯ ಸೇವನೆಯನ್ನು ಮಿತಿಗೊಳಿಸಬೇಕು. ಅತಿಯಾದ ಉಪ್ಪು ಸೇವನೆಯು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು ಮತ್ತು ಹೆಚ್ಚು ಸಕ್ಕರೆಯು ಮಧುಮೇಹಕ್ಕೆ ಸಂಬಂಧಿಸಿದೆ. 11. ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳಂತಹ ಫೈಬರ್ ಭರಿತ ಆಹಾರಗಳನ್ನು ಸೇವಿಸುವುದರಿಂದ ನಿಯಮಿತವಾಗಿ ಕರುಳಿನ ಚಲನೆಯನ್ನು ಕಾಪಾಡಿಕೊಳ್ಳಲು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 12. ದೇಹದಲ್ಲಿ ನಿರ್ಜಲೀಕರಣ ತಡೆಗಟ್ಟಲು ದಿನವಿಡೀ ಸಾಕಷ್ಟು ನೀರು ಮತ್ತು ಇತರ ದ್ರವಗಳನ್ನು ಕುಡಿಯಬೇಕು. ಸಾಕಷ್ಟು ನೀರು ಕುಡಿಯಿರಿ. ಗಿಡಮೂಲಿಕೆ, ಚಹಾಗಳು ಮತ್ತು ಹಣ್ಣಿನ ರಸಗಳನ್ನು ಸಹ ಸೇವಿಸಬಹುದು. ಹೆಚ್ಚಿನ ನೀರಿನ ಅಂಶವಿರುವ ಆಹಾರಗಳು ಸಹ ಆರೋಗ್ಯಕ್ಕೆ ಉತ್ತಮ ಆಯ್ಕೆಯಾಗಿದೆ. 13. ಹೆಚ್ಚಿನ ನಿದ್ರೆಯಿಂದ ದೇಹಕ್ಕೆ ಆಲಸಿತನ ಹೆಚ್ಚಿ ಹಲವು ತೊಂದರೆಗಳಿಗೆ ಕಾರಣವಾಗುತ್ತದೆ. ಎಚ್ಚರವಾಗಿರುವಷ್ಟು ಹೊತ್ತು ದೇಹದ ಕೊಬ್ಬು ಕರಗುತ್ತಾ ಇರುವುದರಿಂದ ಹೆಚ್ಚುವರಿ ಅವಧಿ ನಿದ್ದೆಯ ಸಮಯದಷ್ಟು ಕೊಬ್ಬು ಕರಗದೆ ಹಾಗೆ ಉಳಿದು ಸ್ಥೂಲಕಾಯಕ್ಕೆ ಕಾರಣವಾಗುತ್ತದೆ. 14. ದಿನಕ್ಕೊಮ್ಮೆ ಸ್ನಾನ, ಶೌಚದ ಬಳಿಕ ಸೋಪು ಉಪಯೋಗಿಸಿ ಪರಿಶುದ್ಧರಾಗುವುದರ ಮೂಲಕ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಪ್ರತಿದಿನ ಶುಚಿಯಾದ ಒಗೆದ ಬಟ್ಟೆಗಳು, ಒಳ ಉಡುಪುಗಳು, ಕಾಲು ಚೀಲಗಳನ್ನೇ ಉಪಯೋಗಿಸಬೇಕು. 2ನೇ ದಿನ ಅವನ್ನೇ ಉಪಯೋಗಿಸಬಾರದು. ಮನೆ, ಆಫೀಸಿನಲ್ಲಿಯೂ ಪರಿಸರ ಶುಚಿಯಾಗಿಟ್ಟುಕೊಂಡು ಕ್ರಿಮಿ ಕೀಟಗಳು ಬಾಧಿಸದಂತೆ ಎಚ್ಚರಿಕೆ ವಹಿಸಬೇಕು. 15. ಟೊಮೆಟೊ ಹಣ್ಣಿಗೆ ಕೆಂಪು ಬಣ್ಣ ಬರಲು ಲೈಕೋಪಿನ್ ಎಂಬ ಕಿಣ್ವ ಕಾರಣವಾಗಿದೆ. ಕ್ಯಾನ್ಸರ್ ರೋಗದಿಂದ ಈ ಲೈಕೋಪಿನ್ ರಕ್ಷಣೆ ಒದಗಿಸುತ್ತದೆ. ಪ್ರತಿದಿನ ಒಂದು ಟೊಮೆಟೊ ಹಣ್ಣನ್ನು ಸೇವಿಸುವುದರಿಂದ ಕ್ಯಾನ್ಸರ್, ಹಲವು ಜಠರ ಸಂಬಂಧಿ ರೋಗಗಳು, ಪಿತ್ತಜನಕಾಂಗ ಮತ್ತು ಕರುಳುಗಳಿಗೆ ಸಂಬಂಧಿಸಿದ ರೋಗಗಳಿಂದ ರಕ್ಷಣೆ ಪಡೆಯಬಹುದು. 16. ನಿಮ್ಮ ಇಷ್ಟ ದೇವರಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಮನಸ್ಸು ಹಗುರಾಗುತ್ತದೆ. ನಮಗೊಬ್ಬ ರಕ್ಷಕನಿದ್ದಾನೆ ಎಂಬ ಭಾವನೆ ಜೀವನವನ್ನು ಸಮರ್ಥವಾಗಿ ಎದುರಿಸಲು ಶಕ್ತಿ ನೀಡುತ್ತದೆ. ಕೆಟ್ಟ ಕಾರ್ಯಗಳಿಂದ, ಕೆಟ್ಟ ಆಲೋಚನೆಗಳಿಂದ ತಡೆಯುತ್ತದೆ. ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಮೂಲಕ ಆರೋಗ್ಯವು ವೃದ್ಧಿಸುತ್ತದೆ. 17. ಉತ್ತಮ ಆರೋಗ್ಯಕ್ಕೆ ದಾಂಪತ್ಯ ಸಂಘವು ಅಗತ್ಯ.
ನಿಯಮಿತ ಸಾಂಗತ್ಯದಿಂದ ದೇಹದಲ್ಲಿ ಅಗತ್ಯವಿರುವ ಹಾರ್ಮೋನುಗಳ ಸ್ರವಿಕೆಯಾಗಿ ದೇಹದ ಎಲ್ಲಾ ಚಟುವಟಿಕೆಗಳು ಸಾಂಗವಾಗಿ ನೆರವೇರುತ್ತವೆ. ಮನಸ್ಸು ಉಲ್ಲಸಿತವಾಗಿರುತ್ತದೆ. ದೈನಂದಿನ ಕಾರ್ಯಗಳಲ್ಲಿ ಹೆಚ್ಚಿನ ಉತ್ಸಾಹದಿಂದ ಪಾಲ್ಗೊಳ್ಳಲು ಕಾರಣವಾಗುತ್ತದೆ. 18. ಯಾವ ಮಹಿಳೆಯರು ಹೆಚ್ಚು ದಪ್ಪವಾಗುತ್ತಾರೋ ಅವರು ಮೂಳೆಗಳ ಅನಾರೋಗ್ಯದಿಂದ ಬಳಲುತ್ತಾರೆ. 19. ಹೆಚ್ಚು ತಂಪು ಪಾನೀಯಗಳನ್ನು ಸೇವಿಸುವುದರಿಂದ ಮಧುಮೇಹದಂತಹ ರೋಗಗಳು ಬರುತ್ತವೆ. 20. ಪ್ರತಿದಿನ ಮೆಣಸಿನ ಪುಡಿಯ ಸೇವನೆಯಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನು ದೂರ ಮಾಡುತ್ತದೆ. 21. ಮಹಿಳೆಯರಲ್ಲಿ ರಕ್ತದ ಕೊರತೆ ಇದ್ದರೆ ಪ್ರತಿದಿನ ಒಂದಾದರೂ ಖರ್ಜೂರವನ್ನು ತಿನ್ನಬೇಕು. 22. ರಾತ್ರಿ ಊಟದಲ್ಲಿ ಹೆಚ್ಚಾಗಿ ಅನ್ನ ಸೇವಿಸುವವರು ಬೇಗನೆ ವಯಸ್ಸಾದಂತೆ ಕಾಣುತ್ತಾರೆ. 23. ರಾತ್ರಿ ಊಟದ ನಂತರ 1 ಲೋಟ ಹಾಲು ಮತ್ತು 1 ಖರ್ಜೂರ ತಿನ್ನುವುದರಿಂದ ರೋಗಗಳಿಂದ ನಿರ್ಮುಕ್ತರಾಗಿರಬಹುದು. 24. ಚಳಿಗಾಲದಲ್ಲಿ ಹೊಕ್ಕುಳಕ್ಕೆ ಸಾಸಿವೆ ಎಣ್ಣೆ ಹಚ್ಚಿಕೊಂಡು ಮಲಗುವುದರಿಂದ ಹಿಮ್ಮಡಿ ಒಡೆಯುವುದಿಲ್ಲ. ನಿಮಗೆ ಈ ಟಿಪ್ಸ್ಗಳು ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.